ಸಕಲೇಶಪುರ ಆಲೂರು ತಾಲೂಕಿನ ಬಾಳುಪೇಟೆಯ ಪೆಟ್ರೋಲ್ ಬಂಕ್ ಸಮೀಪ ಚಲಿಸುತ್ತಿದ್ದ ಕಾರಿನಿಂದ ಲಾರಿ ಚಾಲಕನ ಮೇಲೆ ಯುವಕರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ತಾಲೂಕಿಗೆ ಬಾಗೆ ಗ್ರಾಮದ ಸಮೀಪ ಡಸ್ಟರ್ ಕಾರ್ನಲ್ಲಿ ಬಂದ ಯುವಕರು ಏಕಾಏಕಿ ಲಾರಿಯನ್ನ ಅಡ್ಡಗಟ್ಟಿ ಚಾಲಕ ಮೊಹಮ್ಮದ್ ನಿಶಾನ್ ಅವರನ್ನ ಲಾಠಿಯಿಂದ ಹೊಡೆದು ಗಾಯಗೊಳಿಸಿದ್ದಾರೆ. ಘಟನೆಯ ವಿವರ: ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ಗ್ರಾಮದ ನಿವಾಸಿ ಮೊಹಮ್ಮದ್ ನಿಶಾನ್ ಕಳೆದ 15 ವರ್ಷಗಳಿಂದ ವಾಹನ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಸ್ಟರ್ ಕಾರಿನಲ್ಲಿ ಇದ್ದ ಯುವಕರು ಕೈಯಲ್ಲಿ ಲಾಠಿ ಹಿಡಿದು ಲಾರಿಯ ಗಾಜಿಗೆ ಹೊಡೆದಿದ್ದಾರೆ. ಬಳಿಕ ಲಾರಿಯನ್ನ ತಡೆದು ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಭಯಗೊಂಡ ಚಾಲಕ ಲಾರಿಯನ್ನ ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿ ಸಮೀಪದ ತೋಟಕ್ಕೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭವಾಗಿದೆ. ಆರೋಪಿಗಳಾದ ಧೀರಜ್ ಸೇರಿ ಡಸ್ಟರ್ ಕಾರು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಪೊಲೀಸ್ ಲಾಠಿಯನ್ನೇ ಬಳಸಿದ್ದರೆಂದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪೊಲೀಸರು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬೆಂಗಳೂರಿಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ ಗಾಡಿಯಲ್ಲಿ. ಅಲ್ಲಿ ಒಂದು ನೈಟ್ ಸುಮಾರು 12 ಗಂಟೆಗೆ ಬಾಲಪೇಟೆ ಬೈಪಾಸಲ್ಲಿ ಒಂದು ಕಾರವರು ಬಂದು ಸಡನ್ಲಿ ಆಗಿ ಗಾಡಿಗೆ ಅಡ್ಡ ಹಾಕಿದ್ರು. ಅಡ್ಡ ಹಾಕಿ ಲಾಂಗ್ ಮಚ್ಚಿ ತೊಗೊಂಡ್ಬಂದು ಗ್ಲಾಸ್ ಹೊಡೆದು ಹಾಕಿದ್ರು ಫ್ರಂಟಿದು. ಏನು ಕೇಳಿದರೆ ಅಮ್ಮನ ಕಡಿತೀನಿ ಹಂಗೆ ಹಿಂಗೆ ಇಲ್ಲೋ ಕೆಳಗಡೆ ಬೋಲಿ ಮಗನೇ ಹಾಗೆ ಸೂಲ ಮಗನೇ ಏನೋ ಬೈದು ಆವೇಶ ಶಬ್ದ ಕೆಟ್ಟ ಭಾಷೆಲ್ಲ ಬೈದರು. ರಾಡಿಂದ ಕೈಗೆ ಕಾಲಿಗೆಲ್ಲ ಹೊಡೆದು ಒಂದು ಶರ್ಟಲ್ಲಿ ಪಾಕೆಟಲ್ಲಿ 18,000 ದುಡ್ಡೆಲ್ಲ ಇತ್ತು. ಶರ್ಟ್ ಒಂದು ಹಳೆ ಶರ್ಟ್ ಆಗಿದ್ದೆ, ಲಾರಿಯಲ್ಲಿ ಬರೋದು ಚೆನ್ನಾಗಿರಲಿಲ್ಲ. ಅದನ್ನು ಶರ್ಟ್ ನಿಮಗೆ ಕಿತ್ಕೊಂಡು ಎಲ್ದೋಗ ಶರ್ಟ್ ಕಿತ್ತೋಯ್ತು. ಅವ್ರ ಕೈಯಲ್ಲಿ ಹೋಯ್ತು, ದುಡ್ಡೆಲ್ಲ ಅವ್ರ ಕೈಯಲ್ಲಿ ಹೋಗಿದೆ. ತಿರ್ಗಿ ಅವರು ಅಲ್ಲಿ ಬಸ್ ಬಂತು. ಅವಾಗ ಬಸ್ ಬಂದಾಗ ಇವರು ಇಲ್ಲೋ ಸುಲಮನ ಕಾಲ ಬಸ್ ಬಂದು ವಾರ ನೋಡಿದಾಗ ಇವರು ಗಾಡಿ ಮೂವ್ ಮಾಡ್ಕೊಂಡು ಮುಂದೆ ನಾನು ಮೂವ್ ಮಾಡಿದೆ ಸೇಫ್ ಆಗಲಿ ಅಂತ. ಬಸ್ ಬಂದಿಲ್ಲ ಅಂದರೆ ಇವ್ರು ನನಗೆ ಕಡಿತಾಯಿದ್ರು. ಅವ್ರು ನನಗೆ ಮರ್ಡರ್ ಮಾಡೋಕ್ಕೆ ಅಂತಲೇ ಬಂದಿರೋದು. ಅವ್ರ ಉದ್ದೇಶನೇ ಅದೇ ಆಗಿತ್ತು. ಏನಕ್ಕೆ ಏನು ಅಂತ ಅದ್ರ ಬ್ಯಾಕ್ ಫ್ಯೂಚರ್ ಅದು ನನಗೇನು ಗೊತ್ತಿಲ್ಲ. ತಿರ್ಗಿ ನಾನು ಹಿಂಗೆ ಮುಂದೆ ತಿರ್ಗಿ ಅವರು ಚೇಸ್ ಮಾಡ್ಕೊಂಡು ಬಂದರು. ಬಾಲಪೇಟೆ ಪಾಲ್ಯ ನಾಯರ್ ಬಂಕ್ ಇದೆ, ಪೆಟ್ರೋಲ್ ಬಂಕ್, ಅಲ್ಲಿ ಡೌನ್ ತನಕ ಬಂದು ನಾನು ಸೈಡೇ ಕೊಟ್ಟಿಲ್ಲ. ಅವ್ರ ಹತ್ರ ಚೇಸ್ ಆ ಕಡೆ ಈ ಕಡೆ ಮಾಡ್ಕೊಂಡು ಕರ್ವ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಡೌನಲ್ಲಿ ಅಡ್ಡ ಇಟ್ಬಿಟ್ರು ಫೈನಲ್ ಆಗಿ. ನಾನು ಜೀವದ ಆಸೆ ಬಿಟ್ಟುಬಿಟ್ಟೆ. ಅವಾಗ ವೀಡಿಯೋ ಮಾಡಿದ್ದೆ ನಾನು ಪ್ರೂಫ್ಗೆ. ಇವರು ಏನು ಮಾಡ್ತಾರೆ ಆಗ ದೊಣ್ಣೆ ಎಲ್ಲ ಹೊಡೆದ್ರು ಗಾಡಿಗೆ. ನಾನು ನಿಲ್ಲಿಸೇ ಇಲ್ಲ, ಗಾಡಿ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹೋಗುವಾಗ ಫೈನಲ್ ಆಗಿ ಅಲ್ಲಿ ಡಿವೈಡರ್ ಇತ್ತು, ಅಲ್ಲಿ ಕಟ್ ಮಾಡ್ಕೊಂಡು ನಾಯರ್ ಬಂಕಲ್ಲಿ ಬಂದೆ. ಅಲ್ಲಿ ಬಂದರು ಇವರು ಅಡ್ಡಾಡಿಸ್ಕೊಂಡು ಬಂದು ಗಾಡಿ ಇಟ್ಟು ನಾನು ಓಡೋಗ್ಬಿಟ್ಟೆ. ಅಲ್ಲಿ ಹೊದೆಲ್ಲ ಓಡೋಗಿ ಕೂತ್ಕೊಂಡು ಅಲ್ಲೂ ಹುಡ್ಕಾಡಿದ್ರು, ಏನೇನೋ ಹಿಂಸೆಲ್ಲ ಕೊಟ್ಟರು. ಬರೋ ಸುಧಾಮಲ್ಲಿ ಕಡಿಯವನ ಆಗಿ ಅಮ್ಮನ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಕೆಟ್ಟ ಭಾಷೆಯಿಂದೆಲ್ಲ ಬೈದರು. ಏನು ವಿಷಯ ಏನಂತ ಗೊತ್ತಿಲ್ಲ. ನನಗೆ ತುಂಬ ಗಾಬರಿಯಾಗಿ ನಾನು ಇಲ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೆಗಿತಾ ಇದ್ದೀನಿ. ಏನಕ್ಕೆ ಹಾಗೆ ಮಾಡಿದ್ರು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸವರಿಗೆ. ಏನೋ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಏನಕ್ಕೆ ನೀವು ಏನಾದರೂ ಸೈಡ್ ಕೊಡೋಕ್ಕೆ ಇದು ಮಾಡಿದ್ರೆ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ. ಈಗ 15 ವರ್ಷ ಆಯ್ತು ನಾವು ಗಾಡಿ ಓಡಾಡೋದು. ಆ ಥರ ಒಂದು ನಾವು ಇಲ್ಲ. ಇದು ಫಸ್ಟ್ ಟೈಮ್ ನನಗೆ ಆಗಿರೋದು. ಯಾರಿಗೂ ನಾನು ತೊಂದರೆ ಆಗಿಲ್ಲ, ಗಾಡಿ ಟಚ್ ಆಗಿಲ್ಲ, ಏನು ಟಚ್ ಆದರೂ ಅವ್ರು ಆ ಥರ ಮಾಡೋಂಗಿಲ್ಲಲ್ಲ ಸರ್. ಲಾಂಗ್ ಮಚ್ಚಿ ಇಟ್ಕೊಂಬರೋಕ್ಕೆ ಅವ್ರು ಯಾರು ಹೇಳಿದ್ರು. ನನಗೆ ಕಡಿಯೋಕ್ಕಂತಲೇ ಬಂದಿರೋದು ಅವರು. ಕಡಿಯೋನು ಅಮ್ಮನ ಕಡಿಯೋ ಅಂತ ಇಬ್ಬರು ಕಾರಿಂದ ಇಳಿದು ಬಂದರು. ಗ್ಲಾಸಿಗೆ ಹೊಡೆದು ಡ್ಯಾಮೇಜ್ ಆಗಿದೆ, ಫ್ರಂಟ್ ಗ್ಲಾಸು ಸೈಡ್ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ. ನನ್ನ ಕೈ ಕಾಲಿಗೆ ಸ್ವಲ್ಪ ಏಟಾಗಿದೆ ರಾಡಲ್ಲಿ ಹೊಡೆಯೋ ಕಾಲಿಂದ. ನಾನು ಸ್ಟೇರಿಂಗ್ ಗಟ್ಟಿಯಾಗಿ ಹಿಡ್ಕೊಂಡು, ಇಲ್ಲಾಂದರೆ ನನಗೆ ಕೆಳಗಡೆ ಹಾಕಿಬಿಟ್ಟು ಕಡಿತಾರೆ ಅವರು. ಆವಾಗಲೇ ಬಸ್ ಬಂದಾಗ ಇವ್ರು ಓಡೋಗ್ಬಿಟ್ರು. ತಿರ್ಗಿ ಅಲ್ಲಿಂದ ಫಾಲೋ ಮಾಡಿದರು. ಅಲ್ಲಿ ಏನು CC ಕ್ಯಾಮ್ರಾ ಎಲ್ಲ ನೋಡ್ಬೋದು. ವೀಡಿಯೋ ನಂತರ ಪ್ರೂಫ್ ಐತೆ, ಅರ್ಧ ವೀಡಿಯೋ ಮಾಡಿದ್ದೀನಿ. ದೊಣ್ಣೆ ಎಲ್ಲ ಹೊಡೆದ್ರು ಗಾಡಿಗೆ. ಈಗ ನಿಮ್ಮ ಸ್ವಂತ ಮಂಗಳೂರಾ? ಸ್ವಂತ ಎಲ್ಲಿ ಮಂಗಳೂರು ಹತ್ರ ನೆಲ್ಯಾಡಿ. ಮತ್ತು ಅಲ್ಲೇನಾದ್ರು ಸ್ಥಳೀಯವಾಗಿ ಯಾವ ಥರ ಏನಾದರೂ ಜಗಳಗಳಾಗಿದ್ದು ಅವರೇನಾದರೂ ಇಲ್ಲಿ ಬಂದು? ಯಾವ ಕಡೆ ಏನೂ ತೊಂದರೆ ಇಲ್ಲ. ಇವ್ರು ಏನಕ್ಕೆ ಹಿಂಗೆ ಮಾಡಿದ್ರು ಏನಂತ ಒಂದು ನನಗೆ ಗೊತ್ತಿಲ್ಲ. ಯಾವುದೇ ಒಂದು ತೊಂದರೆ ಇಲ್ಲ. ಅದೇನಂತ ವಿಚಾರ ಮಾಡಿಕೊಡ್ಬೇಕಂತ ಕೇಳ್ತೇವೆ. ಏನಕ್ಕೆ ಕಂಪ್ಲೇಂಟ್ ಮಾಡಿದ್ದೀರಾ? ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ನಿಮ್ಮ ಹೆಸರು? ನಿಶಾನ್ ಅಂತ.